ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀರಿ. ಓಕೆ, ಈ ಸೀಸನ್ ಯಾರು ವಿನ್ನರ್ ಆಗ್ಬೋದು? ಗಿಲ್ಲಿ ಗಿಲ್ಲಿ. ಯಾಕೆ ಗಿಲ್ಲಿ ಅಂತ? ಚೆನ್ನಾಗ್ ಆಡ್ತಾವ್ರೆ. ಹಾಗಾಗಿ ಗಿಲ್ಲಿ ಅಂತನಾ? ಹಾ. ಗಿಲ್ಲಿ ಕಾಂಪಿಟೇಟರ್ ಯಾರಾದ್ರು? ಗಿಲ್ಲಿ ಕಾಂಪಿಟೇಟರ್ ಅಶ್ವಿನಿ. ಅಶ್ವಿನಿ ಗೌಡ. ಹಾ. ಅವ್ರದ್ದು ಆಟ ಹೇಗಿದೆ ಅಂತೀರಾ? ಚೆನ್ನಾಗಿದೆ ಬಟ್ ಮಾತು ಜಾಸ್ತಿ ಆಯ್ತು ಅಷ್ಟೆ. ಓಕೆ, ಅಂದ್ರೆ ಅವ್ರದ್ದು ಜಗಳ ಇರಿಟೇಷನ್ ಆಗ್ತಿದ್ಯಾ ಅಥವಾ ಚೆನ್ನಾಗಿರುತ್ತಾ ಅಂತ? ಇರಿಟೇಟ್ ಆಗುತ್ತೆ ಬಟ್ ಸ್ವಲ್ಪ ಗೇಮ್ ವರೆಗೆ ಅಷ್ಟೇ, ಆಮೇಲೆ ಪರವಾಗಿಲ್ಲ. ಓಕೆ, ಅವ್ರ ಜೊತೆ ಜಾನು ಎಲ್ಲ ಇರ್ತಾರಲ್ಲ, ಹಾ ಹೇಗಿರ್ತಾರೆ ಅಂತ? ಚೆನ್ನಾಗಿರುತ್ತೆ ಬಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಗೇಮ್ ಇನ್ನೂ ಚೆನ್ನಾಗಿ ಆಡ್ಬೋದು ಅಂತ ಹೇಳ್ತೀನಿ. ಬಿಗ್ ಬಾಸ್ ಅಲ್ಲಿ ಆಟನೇ ಇನ್ನು ಯಾರು ಶುರು ಮಾಡಿಲ್ಲ ಅಂತೀರಾ? ಇನ್ನು ಶುರು ಮಾಡಿಲ್ಲ ಅನ್ನೋದು ಸ್ಪಂದನ ಅನ್ಸುತ್ತೆ. ಸ್ಪಂದನ. ಹಾ. ಸ್ಪಂದನ ಅವರು ಬಿಗ್ ಬಾಸ್ ಅಲ್ಲಿ ಕಲರ್ಸ್ ಇಂದ ಸಪೋರ್ಟ್ ತಗೊಂಡು ಬರ್ತಾ ಇದಾರ ಅಂತ ಹೇಳ್ತಾ ಇದ್ರು. ಇಲ್ಲ ಅದೇನು ಹಂಗೇನಿಲ್ಲ, ಆತರ ಏನಿಲ್ಲ. ಆ ತರ ಏನಿಲ್ಲ. ಓಕೆ, ರಕ್ಷಿತಾ ಬಗ್ಗೆ ಏನಂತೀರಾ? ಕಿಚನ್ ಚಪ್ಪಾಳೆ ಕೊಟ್ರು ಅವಳಿಗೆ. ಓಕೆ, ಚೆನ್ನಾಗಿ ಆಡ್ತಾಳೆ ಬಟ್ ಲ್ಯಾಂಗ್ವೇಜ್ ಒಂದು ಬರಲ್ಲ, ಅದೊಂದು ಪ್ರಾಬ್ಲಮ್ ಇದೆ ಅಷ್ಟೇ, ಏನಿಲ್ಲ ಚೆನ್ನಾಗಿ ಆಡ್ತಾಳೆ. ಥ್ಯಾಂಕ್ ಯು ಮ್ಯಾಮ್. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಖಂಡಿತ ನೋಡ್ತೀನಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಅಂತ? ಖಂಡಿತ ನಮ್ಮ ಮಂಡ್ಯ ಹುಡುಗ ಗಿಲ್ಲಿ ಮಂಡ್ಯ- ಗಿಲ್ಲಿನೇ ಆಗಿರ್ತಾನೆ. ಗಿಲ್ಲಿ. ಹೌದು. ಅಂದ್ರೆ ಗಿಲ್ಲಿ ತುಂಬಾ ತೀಟೆ ಮಾಡ್ತಿರ್ತಾನಲ್ಲ ಬಿಗ್ ಬಾಸ್ ಅಲ್ಲಿ. ಅಲ್ಲ, ತೀಟೆ ಮಾಡೋದಕ್ಕಿಂತ ಫಸ್ಟ್ ಆಫ್ ಆಲ್ ಅವ್ರ ಪರ್ಸ್ಪೆಕ್ಟಿವ್ ನ ಹೇಳ್ತಾರಲ್ಲ, ಅದು ಮ್ಯಾಟರ್ ಆಗುತ್ತೆ. ಅವನಲ್ಲಿರೋ ಏನಂತಾರೆ ಅದಕ್ಕೆ, ಸಮಥಿಂಗ್ ಲೈಕ್ ಅವ್ನು ಕೊಡೋ ಕಾಂಪ್ಲಿಮೆಂಟ್ಸ್ ಇರುತ್ತಲ್ಲ, ಅದು ಖಂಡಿತ 100% ಕಾಮಿಡಿ ಆಗಿದ್ರು 100% ನಿಜ ಆಗಿರುತ್ತೆ. Okay. ಅದು ಮೇನ್ ಮ್ಯಾಟರ್ ಆಗುತ್ತೆ. ಸೊ ಆ ಕ್ಯಾರೆಕ್ಟರ್ ಅವನಲ್ಲಿ ತುಂಬಾ ಚೆನ್ನಾಗಿದೆ. ಎಲ್ಲಾನು ಶೇರ್ ಮಾಡ್ತಾನೆ ಅಂಡ್ ಯಾವ್ದನ್ನ ಎಷ್ಟು ತಗೋಬೇಕು ಅಷ್ಟು ತಗೋತಾನೆ, ಯಾವ್ದನ್ನ ಸೀರಿಯಸ್ ಆಗಿ ತಗೋಬೇಕಾದ್ರೆ ಇವಾಗ ಯೋಚನೆ ಮಾಡ್ತಿದ್ದಾನೆ. ಸೊ ಫಾರ್ ಮೈ ಸೈಡ್ ಗಿಲ್ಲಿ ಆಲ್ ದ ಬೆಸ್ಟ್. ಓಕೆ, ಆಲ್ಮೋಸ್ಟ್ ಗಿಲ್ಲಿಯಿಂದ ಇರಿಟೇಷನ್ ಆಗ್ತಿದೆ ಅವ್ನ ಕಾಮಿಡಿಯಿಂದ ಅಂತಾರೆ ಬಿಗ್ ಬಾಸ್ ಅಲ್ಲಿ. ಯಾಕೆ ಇರಿಟೇಟ್ ಆಗುತ್ತೆ ಅಂದ್ರೆ ಅವ್ನು ತುಂಬಾ ನಿಜ ಹೇಳ್ತೀನಲ್ಲ, ಅವಾಗಲೇ ಇರಿಟೇಟ್ ಆಗೋದು. ಇಲ್ಲ ಅಂತಂದ್ರೆ ಯಾರಿಗೂ ಇರಿಟೇಟ್ ಆಗಲ್ಲ. ತುಂಬಾ ನಿಜಾನ ಸತ್ಯಕ್ಕೆ ಮಕ್ಕದ್ದು ಮೇಲೆ ಹೊಡೆದಂಗೆ ಹೇಳ್ದಾಗ ಆಬ್ವಿಯಸ್ಲಿ ಅವರಿಗೆ ಹರ್ಟ್ ಆಗೇ ಆಗುತ್ತೆ. ಬಟ್ ಆ ಥರ ಹೇಳೋದಕ್ಕೆ ಅಲ್ವೇನೋ ಬಿಗ್ ಬಾಸ್ ಇರೋದು. ಅವ್ರವ್ರ ಒಪಿನಿಯನ್ಸ್ ನ ಶೇರ್ ಮಾಡ್ಲೇಬೇಕು. ಇಟ್ಸ್ ನಾಟ್ ಅಬೌಟ್ ದ ಪರ್ಸ್ಪೆಕ್ಟಿವ್. ಕಾಮಿಡಿ ವೇ ಅದೆಲ್ಲ ಮ್ಯಾಟರ್ ಆಗಲ್ಲ. ಅವ್ನ ಪರ್ಸ್ಪೆಕ್ಟಿವ್ ನ ಅವ್ನು ಶೇರ್ ಮಾಡ್ತೇನೆ ಅಂದ್ರೆ ಇಟ್ಸ್ ಬೆಟರ್ ಅಂಡ್ ಗುಡ್. ಇಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ಯಾರು ಅಂತಾರೆ ಬಿಗ್ ಬಾಸ್ ಅಲ್ಲಿ? ಕಾಂಪಿಟೇಟರ್ ಆಗ್ಬೋದು ಅಂತಂದ್ರೆ ಐ ಗೆಸ್ ಧನುಷ್. ಇನ್ನೊಂದ್ ಸ್ವಲ್ಪ ಅವ್ನ್ ಮಾತಾಡೋ ಸ್ಟೈಲ್ ಸ್ವಲ್ಪ ಚೇಂಜ್ ಆದ್ರೆ ಧನುಷ್ ಪಕ್ಕಾ ಕಾಂಪಿಟೇಟರ್ ಆಗಿ ಬರ್ತಾನೆ. ಅದು ಬಿಟ್ರೆ ಏನ್ ರಕ್ಷಿತಾ ಆಬ್ವಿಯಸ್ಲಿ ಟಾಪ್ 5 ಇದ್ದೇ ಇರ್ತಾಳೆ. ರಕ್ಷಿತಾ ಬಿಟ್ರೆ ಇನ್ನೊಂದ್ ಸ್ವಲ್ಪ ಗೇಮ್ ಚೆನ್ನಾಗಿ ಆದ್ರೆ ರಘು ಬರ್ಬೋದು ಅಂತ ಆಸೆ. ರಘುದು ಮತ್ತೆ ಗಿಲ್ಲಿದು ಒಂದು ಟಾಮ್ ಅಂಡ್ ಜೆರಿ ತರ ಇದೆ. ಇಟ್ಸ್ ಅ ಕಂಪ್ಲೀಟ್ ಕ್ಯೂಟ್. ಅವ್ರಿಬ್ರು ಪರ್ಸ್ಪೆಕ್ಟಿವ್ ಅಂಡ್ ಅವ್ರು ಅರ್ಥ ಮಾಡ್ಕೊಳ್ಳೋ ರೀತಿ ಅವ್ರಿಬ್ರನ್ನ ತುಂಬಾ ಚೆನ್ನಾಗಿದೆ. ಬೇರೆ ತರ ಟಾಕ್ಸಿಸಿಟಿ ಅನ್ನೋದಿಲ್ಲ ಅವರಲ್ಲಿ. ಹೌದು. ಸೊ ಇಟ್ಸ್ ವೆರಿ ಗುಡ್. ಅವ್ರಿಬ್ರು ಕಾಂಬಿನೇಷನ್ ಅಂಡ್ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಅಂಡ್ ರಘುಗ್ ತುಂಬಾ ಚೆನ್ನಾಗಿ ಗೊತ್ತು ಅವ್ನು ಏನ್ ಕಾಮಿಡಿ ಮಾಡ್ತಾನೆ, ಅವ್ನು ಏನ್ ತುಂಬಾ ಸೀರಿಯಸ್ ಆಗಿ ಹೇಳ್ತಾನೆ ಅಂತ. ಯಾವ್ದನ್ನ ಎಲ್ಲಿಗೆ ಬಿಡ್ಬೇಕು ಅಲ್ಲಿಗೆ ಬಿಡ್ತಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಗಿಲ್ಲಿ ಮತ್ತೆ ರಘು ತುಂಬಾ ಇದೇ ತರ ಬಾಂಡಿಂಗ್ ತುಂಬಾ ಚೆನ್ನಾಗಿದ್ರೆ ಇನ್ನ ತುಂಬಾ ಚೆನ್ನಾಗಿರ್ತಾರೆ. ಅಂಡ್ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ. ಸೀಸನ್ 10 ಅಲ್ಲಿ ಸಂತು ಪಂತು ಅಂತ ಇದ್ರು. ಹಾ, ಅದೇ ತರ ಇವರು ಆ ಸಂತು ಪಂತು ಕಂಪ್ಲೀಟ್ ಡಿಫ್ರೆಂಟ್. ಬಟ್ ಇವರಲ್ಲಿ ಕೆಲವೊಂದು ಆಟಗಳಲ್ಲಿ ತುಂಬಾ ಮೇನ್ ಕ್ಯಾರೆಕ್ಟರ್ ಆಗಿ ತೋರ್ಸ್ಕೊಂತಾರೆ. ಹೌದು. ಬಟ್ ಸಂತು ಪಂತು ತರನೇ ಇವರಲ್ಲೂ ಒಂದ್ ಸ್ವಲ್ಪ ಬಾಂಡಿಂಗ್ ಅದೇ ತರ ಇದೆ. ಅಂಡ್ ಅಷ್ಟೇ. ಫೈನಲ್ ಅವರೇ ವಿನ್ನರ್ ಅಂತಾರೆ ಗಿಲ್ಲಿ. ಗಿಲ್ಲಿನೇ, ಖಂಡಿತ ಗಿಲ್ಲಿನೇ. ಇದೇ ತರ ಆಟ ಆಡ್ಕೊಂಡು ಹೋದ್ರೆ ಅವ್ನ ಕ್ಯಾರೆಕ್ಟರ್ ಚೇಂಜ್ ಮಾಡಿಲ್ಲ ಅಂದ್ರೆ ಖಂಡಿತ ಇವಾಗ್ಲೇ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ ಸಾಕು, ಕಂಪ್ಲೀಟ್ ಫೀಡ್ ಅವ್ರದೇ ಇರುತ್ತೆ. ಹೌದು. ಅಂಡ್ ಆಬ್ವಿಯಸ್ಲಿ ಗಿಲ್ಲಿ ಗೆಲ್ಬೇಕು, ಗೆಲ್ತಾರೆ. ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತಿದೀನಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಅಂತ? ರಕ್ಷಿತಾ ಇಷ್ಟ. ರಕ್ಷಿತಾ. ಯಾಕೆ ರಕ್ಷಿತಾ ಇಷ್ಟ ನಿಮಗೆ? ಯಾಕಂದ್ರೆ ಅವಳು ಚಿಕ್ಕವಳಾದ್ರೂ ಅವಳು ಏನೇ ಮಾತಾಡಿದ್ರು ತುಂಬಾ ಮೆಚೂರ್ ಇಂದ ಮಾತಾಡ್ತಾಳೆ. ಏನೇ ಇದ್ರು ಅವಳಿಗೆ ಯಾವಾಗ ಬೇಕೋ ಅವಾಗ ಸ್ಟ್ಯಾಂಡ್ ತಗೊಂತಾಳೆ. ನಂಗೆ ಕ್ಯೂಟ್ ಅನ್ಸ್ತಾಳೆ. ಓಕೆ, ಆಲ್ಮೋಸ್ಟ್ ಗಿಲ್ಲಿಗೆ ಕಾಂಪಿಟೇಟರ್ ಯಾರು ಇಲ್ಲ ಅಂತಿದ್ರು ಬಿಗ್ ಬಾಸ್ ಅಲ್ಲಿ. ಈಗ ಗಿಲ್ಲಿ ರಕ್ಷಿತೆಗೆ ಕಾಂಪಿಟೇಟರ್ ಅಲ್ಲ ಅಂತೀರಾ ಅಥವಾ ಹೇಗೆ? ಕಾಂಪಿಟೇಟರ್ ಅಂತ ಏನು ಹೇಳಕ್ ಆಗಲ್ಲ ಬಟ್ ಅವ್ರ ಆಟ ಅವ್ರು ಆಡ್ತಿದ್ದಾರೆ. ರಕ್ಷಿತಾನು ಚೆನ್ನಾಗಿ ಆಡ್ತಿದ್ದಾರೆ. ಚೆನ್ನಾಗಿ ಆಡ್ತಿದ್ದಾರೆ. ಹೌದು. ಓಕೆ, ಈಗ ರಕ್ಷಿತಾ ಜೊತೆಗೆ ಕಾಂಪಿಟೇಟರ್ ಅಂದ್ರೆ ಯಾರು? ಟಾಪ್ 2 ಅಲ್ಲಿ ಬರೋರು ಗಿಲ್ಲಿನೇ ಅನ್ಸುತ್ತೆ. ಗಿಲ್ಲಿ. ಹ್ಮ್. ಬಟ್ ಅವ್ರಿಬ್ಬರದು ಒಂದು ವಂಶದ ಕುಡಿ ಅನ್ಕೊಂಡು ಹೌದು. ಹೇಗಿರುತ್ತೆ ಅದು? ಅವರಿಬ್ರದ್ದು ಒಂದು ಬಾಂಡ್ ತುಂಬಾ ಕ್ಯೂಟ್ ಆಗಿ ಚೆನ್ನಾಗಿದೆ. ಓಕೆ, ವಿನ್ ಆದ್ರೆ ರಕ್ಷಿತಾನೇ ಆಗ್ಬೇಕು. ರಕ್ಷಿತನ ಆಗ್ಬೇಕು ಅಂತ. ಹೌದು. ಓಕೆ, ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಯಾರಂದ್ರೆ ಇಷ್ಟ ಆಗಲ್ಲ? ಅಶ್ವಿನಿ. ಅಶ್ವಿನಿ ಗೌಡ. ಯಾಕೆ? ಅವರು ಅಂದ್ರೆ ಓವರ್ ಆಟಿಟ್ಯೂಡು. ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ತಗೊಳಲ್ಲ. ಏನೋ ದೊಡ್ಡದಾಗಿ ಮಾಡ್ಬಿಟ್ರು, ಏನಿದೆ ಮಾಡ್ಕೊಂಡು ಚೆನ್ನಾಗ್ ಅನ್ಸಲ್ಲ. ಅವರು ತುಂಬಾ ಓವರ್ ಅನ್ಸುತ್ತೆ. ಅಂದ್ರೆ ಜಗಳ ಮಾಡೋಕ್ಕೋಸ್ಕರ ಬಿಗ್ ಬಾಸ್ ಅಲ್ಲಿ ಇದಾರ ಅಂತೀರಾ? ಹೌದು. ಅಶ್ವಿನಿ ಗೌಡ ಅವರು. ಹೌದು. ಜಾನು ಇರ್ತಲ್ಲ ಅವ್ರ ಬಗ್ಗೆ? ಅವರು ಅಶ್ವಿನಿ ಹೇಳಿದ್ ಮಾಡಾಕಿದ್ದಾರೆ. ಓಕೆ, ಅಂದ್ರೆ ಹಂಗಾದ್ರೆ ಬಕೆಟ್ ಅಂದ್ರೆ ಯಾರು ಅಂತೀರಾ ಬಿಗ್ ಬಾಸ್ ಅಲ್ಲಿ? ಜಾನ್ವಿನೇ. ಜಾನ್ವಿ. ಹಾ. ಯಾರಿಗ್ ಬಕೆಟ್ ಹಿಡಿತಿದ್ದಾರೆ? ಅಶ್ವಿನಿ ಅವ್ರಿಗೆ. ಅಶ್ವಿನಿ ಅವ್ರಿಗೆ ಬಕೆಟ್ ಹಿಡಿತಿದ್ರ? ಹೌದು.
ಓಕೆ, ಈಗ ಧನು ಇದಾರೆ, ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಧನು ಅವ್ರೇನು ಅಷ್ಟು ಕಾಣಿಸ್ಕೊಂಡಿರೋದ್ ನೋಡಿಲ್ಲ ನಾನು. ಎಲ್ಲೋ ಒಂದ್ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದಾರೆ ಅನ್ಸುತ್ತೆ, ಅಷ್ಟೇನು ಇಲ್ಲ. ರಕ್ಷಿತಾ ತುಂಬಾ ಚೆನ್ನಾಗ್ ಆಡ್ತಿದ್ದಾಳೆ, ಅದು ಬಿಟ್ರೆ ಗಿಲ್ಲಿನೂ ಚೆನ್ನಾಗ್ ಆಡ್ತಿದ್ದಾರೆ. Okay, ರಕ್ಷಿತಾ ಜೊತೆಗೆ ಈಗ ಅಣ್ಣ ಅಣ್ಣ ಅನ್ಕೊಂಡು ಓಡಾಡ್ತಾಳೆ, ಮಾಳು ಜೊತೆಗೆ. ರಕ್ಷಿತಾ ಹ್ಮ್. ಅದು ಅವ್ರವ್ರ ಇಷ್ಟ. ಅಲ್ಲ, ಮಾಳು ಮಾಳು ಹೇಗ್ ಆಡ್ತಿದ್ದಾನಂತ? ಮಾಳು ನನ್ಗೇನು ಆಡ್ತಿದ್ದಾರೆ ಅನ್ಸ್ತಿಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವರು ಆ ಮನೇಲಿ ಹೆಂಗ್ ವಿನ್ ಹಾಕೊಂಡು ಇಷ್ಟು ವಾರ ತನಕ ಹೆಂಗ್ ಬಂದ್ರು ಗೊತ್ತಿಲ್ಲ. Okay. ಅಂದ್ರೆ ಬಿಗ್ ಬಾಸ್ ಅಲ್ಲಿ ವೇಸ್ಟ್ ಅಂತಂದ್ರೆ ವೇಸ್ಟ್ ಅಂದ್ರೆ ಅಶ್ವಿನಿ ಗೌಡ ಅವ್ರೇನಾ? ಅವ್ರೆ. ಓಕೆ, ಇವಾಗ ರಘು ಇದಾರೆ, ಅವ್ರ ಬಗ್ಗೆ ಏನಂತೀರಾ? ರಘುನು ತುಂಬಾ ಚೆನ್ನಾಗ್ ಆಡ್ತಿದ್ದಾರೆ. ಅವ್ರು ಎಲ್ಲಿ ಸ್ಟ್ಯಾಂಡ್ ತಗೋಬೇಕೋ ತಗೊಂತಿದ್ದಾರೆ. ತುಂಬಾ ಚೆನ್ನಾಗ್ ಮಾತಾಡ್ತಿದ್ದಾರೆ, ತುಂಬಾ ಚೆನ್ನಾಗ್ ಆಡ್ತಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ಬ್ರೋ ನೋಡ್ತೀರಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ ನಟ. ಗಿಲ್ಲಿ ನಟ. ಯಾಕೆ ಗಿಲ್ಲಿ ನಟ? ಅವ್ನು ಮಾಡೋ ಕಾಮಿಡಿ ಎಲ್ಲ ಇಷ್ಟ, ಮತ್ತೆ ಚೆನ್ನಾಗಿ ಎಲ್ಲರ ಜೊತೆ ಹೊಂದ್ಕೊಂತಾನೆ, ಅದಕ್ಕೆ ಇಷ್ಟ. ಅದಕ್ಕೆ ಅಂದ್ರೆ ಗಿಲ್ಲಿ ಆಲ್ಮೋಸ್ಟ್ ಗೇಮ್ ಮಾಡಲ್ಲ, ಸುಮ್ನೆ ಕಾಮಿಡಿ ಮಾಡ್ಕೊಂಡು ಬಿಗ್ ಬಾಸ್ ಮನೇಲಿ ವೇಸ್ಟ್ ಅಂತಾರಲ್ಲ, ಏನಂತೀರಾ? ಏನ್ ಬ್ರೋ ಹೇಳೋರ್ಗೆ ಏನ್ ಹೇಳ್ತಾರೆ, ಅವನ ಬಗ್ಗೆ ಗೊತ್ತಿರೋರು ಅಷ್ಟೇ, ಗೊತ್ತು ಅವ್ನ ವ್ಯಾಲ್ಯೂ ಏನಂತ ಗೊತ್ತು, ಅದಕ್ಕೆ ನಾವು ಅವನಿಗೆ ಸಪೋರ್ಟ್ ಮಾಡ್ತೀವಿ. ಗಿಲ್ಲಿಗೆ ಕಾಂಪಿಟೇಟರ್ ಯಾರು? ಹಾ? ಗಿಲ್ಲಿಗೆ ಕಾಂಪಿಟೇಟರ್ ಅವನು ಕಾಂಪಿಟೇಟರ್ ಯಾರಿಲ್ಲ ಬ್ರೋ ಬಿಗ್ ಬಾಸ್ ಅಲ್ಲಿ, ಒಬ್ರು ಇಲ್ಲ. ಒಬ್ರು ಇಲ್ಲ. ಓಕೆ, ಈಗ ರಕ್ಷಿತಾ ಬಗ್ಗೆ ಏನಂತೀರಾ? ರಕ್ಷಿತಾ ಶೆಟ್ಟಿ ಏನ್ ಅವ್ರ ಗೇಮ್ ಆಡ್ತಾವ್ರೆ ಅಷ್ಟೇ. ಅವ್ರ ಗೇಮ್ ಅವ್ರು ಆಡ್ತಾರೆ. ಈಗ ಏನಂದ್ರೆ ಒಂದು ಟೀಮ್ ಅಂತಾನೆ ಹೇಳ್ಬಹುದು ಅಥವಾ ಗ್ರೂಪ್ ಅಂತ ಹೇಳ್ಬಹುದು. ರಘು ಇದಾರೆ, ರಕ್ಷಿತಾ ಇದಾರೆ, ಕಾವ್ಯ ಇದಾರೆ, ಗಿಲ್ಲಿ ಇದಾರೆ. ಇವ್ರ 4 ಜನದ ಬಗ್ಗೆ ಏನಂತೀರಾ? ಇವ್ರ 4 ಜನದ ಒಂದು ಗ್ಯಾಂಗ್ ತರ ಏನಿದೆ ಬಾಂಡಿಂಗ್, ಆ ಬಾಂಡಿಂಗ್ ಚೆನ್ನಾಗಿದೆ. ಎಲ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ಇವಾಗ ಅಶ್ವಿನಿ ಗೌಡ ಜೊತೆಗೆ ಯಾವಾಗ್ಲೂ ಗಿಲ್ಲಿ ಟಕ್ಕ ಪವರ್ ನಡೀತಾ ಇರುತ್ತೆ. ಅದನ್ನ ನೋಡಿ ಇರಿಟೇಟ್ ಆಗ್ತಾ ಇರುತ್ತೆ ಅಥವಾ ಖುಷಿ ಆಗ್ತಾ ಇರುತ್ತೆ? ಅಮ್ಮನ್ ಫಸ್ಟ್ ಯಾವಾಗ ಈಚೆ ಆಗ್ತೀರಾ ಅಂತ ಕಾಯ್ತಾ ಇದೀವಿ ಬ್ರೋ. ಮೊನ್ನೆ ಡೋರ್ ಓಪನ್ ಮಾಡ್ಬಿಟ್ಟಿದ್ರೆ ಇಷ್ಟಕ್ಕೆಲ್ಲ ಹೋಗೇ ಬಿಟ್ಟಿರೋರು, ಬಿಗ್ ಬಾಸ್ ಓಪನ್ ಮಾಡಿಲ್ಲ. ಅಂದ್ರೆ ಇರಿಟೇಷನ್ ಆಗ್ತಿದ್ಯಾ? ಹೆವಿ ಇರಿಟೇಷನ್ ಬ್ರೋ, ಜಗಳದಿಂದ. ಹಾ. ಬಟ್ ಆಕ್ಚುಲಿ ಬಿಗ್ ಬಾಸ್ ಜಗಳನೇ ಮೇನ್ ಇಂಪಾರ್ಟೆಂಟ್ ಅಲ್ವಾ? ಅಲ್ಲ, ಜಗಳ ಅಂತ ಅಲ್ಲ ಬ್ರೋ, ಅದು ಟಾಸ್ಕ್ ಏನ್ ಕೊಡ್ತಾರೋ ಅದನ್ನ ಆಡ್ಬೇಕು. ಮತ್ತೆ ಇವ್ರ ಮಾತು ಮುಂಚೆ ಏನೇ ಮಾತಾಡಿದ್ರು ಕಿರ್ಚೋ ತರ ಮಾತಾಡ್ತಾರೆ, ಜಗಳ ಜಾಸ್ತಿ ಏನೋ ಜೋರಾಗಿ ಮಾಡ್ತಾರೆ, ಅದು ಸ್ವಲ್ಪ ಇರಿಟೇಷನ್ ಆಗುತ್ತೆ. ಬಿಗ್ ಬಾಸ್ ಅಲ್ಲಿ ಆಲ್ಮೋಸ್ಟ್ ಗಿಲ್ಲಿ ಅಶ್ವಿನಿ ಗೌಡ, ಗಿಲ್ಲಿ ಅಶ್ವಿನಿ ಗೌಡ ಹಾ. ಫುಲ್ ಎಪಿಸೋಡ್ ಅಲ್ಲಿ ಅವ್ರಿಬ್ರೇ ಕಾಣಿಸ್ತಾರೆ ಅಂತ ಹೇಳ್ತಾರೆ, ಏನಂತೀರಾ ಅದಕ್ಕೆ? ಹೌದು. ಬೇರೆಯವರು ಮನೇಲಿ ಇರೋದೇ ಗೊತ್ತಾಗ್ತಾ ಇಲ್ಲ ಅಂತ. ಈ ಜಾಸ್ತಿ ಕಿರ್ಚಾಡ್ತಿದ್ರೆ ಅದು ಟಕ್ಕರ್ ಕೊಡೋದೇ ಗಿಲ್ಲಿ ಒಬ್ನೇ ಬ್ರೋ ಇರೋದು ಆ ಮನೇಲಿ ಅಶ್ವಿನಿಗೆ, ಅದಕ್ಕೆ ಅವ್ರಿಬ್ರು ಹೈಲೈಟ್ ಆಗ್ತಿದ್ದಾರೆ, ಬೇರೆಯವ್ರು ಯಾರು ಕಾಣ್ತಾ ಇಲ್ಲ. ಈಗ ಮಾಳು ಇದಾರೆ, ಮಾಳು ಕಾಣಿಸೋದಿಲ್ಲ ಅಂತ ಹೇಳ್ತಾರೆ, ಏನಂತೀರಾ? ರಾಶಿಕಾ ಇದಾರೆ, ಸುರಾಜ್ ಇದಾರೆ, ಧನು ಇದಾರೆ. ಅದೇ ಬ್ರೋ, ಅವರೆಲ್ಲ ಸೇಫ್ ಗೇಮ್ ಮಾಡೋ ತರ ಇದಾರೆ. ಓಕೆ, ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಗಿಲ್ಲಿ ಬಗ್ಗೆ? ಗಿಲ್ಲಿಗೆ ವೋಟ್ ಮಾಡ್ರಿ, ಫೈನಲ್ ಬಂದು ಅವ್ನು ಗೆಲ್ತಾನೆ ಬ್ರೋ. ಓಕೆ, ನೀವು ಡೈಲಿ ವೋಟ್ ಮಾಡ್ತಿದ್ರಾ ಗಿಲ್ಲಿಗೆ? ಡೈಲಿ ವೋಟ್ ಮಾಡ್ತಿದ್ವಿ. ಡೈಲಿ ವೋಟ್ ಮಾಡ್ತಿದ್ರಾ? ಗೆಲ್ಲೇಬೇಕು ಬ್ರೋ, ಗೆಲ್ಲೇಬೇಕು. ಮ್ಯಾಮ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ. ಯಾಕೆ ಎಲ್ರು ಗಿಲ್ಲಿ ಗಿಲ್ಲಿ ಅಂತಾರೆ ಅಂತ? ಅವ್ನ ಆಟ ಚೆನ್ನಾಗ್ ಆಡ್ತಾನೆ, ಏನೇ ಇದ್ರು ಮಕ್ಕೊಡ್ದಂಗ್ ಹೇಳ್ತಾನೆ, ಅದೊಂದ್ ಇಷ್ಟ. ಓಕೆ, ಅಂದ್ರೆ ಗಿಲ್ಲಿ ಎಲ್ರಿಗೂ ರೇಗ್ಸೋದ್ ಇಷ್ಟನಾ ಅಥವಾ ಏನು ಅಂತ? ಏನೇ ಇದ್ರು ಎಲ್ಲ ಡೈರೆಕ್ಟ್ ಆಗಿ ಹೇಳ್ತಾನೆ, ಅದಿಷ್ಟ. ಓಕೆ, ರೇಗ್ಸೋದು ಓಕೆ ಇಷ್ಟನೇ. ಈಗ ಗಿಲ್ಲಿ ಜೊತೆಗೆ ಕಾವ್ಯ ಇರ್ತಾರಲ್ವಾ, ಫ್ರೆಂಡ್ಸ್ ಅಂತೀರಾ ಏನಂತಾರ ಅವ್ರಿಬ್ರು? ಫ್ರೆಂಡ್ಸ್. ರಘುದು ಮತ್ತೆ ಗಿಲ್ಲಿದು ಫ್ರೆಂಡ್ಶಿಪ್ ಹೇಗಿದೆ? ಗುಡ್, ಲುಕಿಂಗ್ ಗುಡ್. ಓಕೆ, ಇಷ್ಟ ಆಗುತ್ತೆ. ಇಷ್ಟ ಆಗುತ್ತಾ? ಓಕೆ, ಥ್ಯಾಂಕ್ ಯು.